ರಂದು ವಿಶೇಷ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿರ್ತಾರೆ. ನಡೆದಿದ್ದಾರೆ ಸಿದ್ದರಾಮಯ್ಯ ಅವರು. ಅವರಿಗೆ ನಾವು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತು ಈ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಎಲ್ಲ ಕ್ಯಾಬಿನೆಟ್ನ ಸಚಿವರುಗಳಿಗೆ, ಇದರ ಹಿಂದೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ, ಎಲ್ಲ ನಮ್ಮ ನಾಯಕರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಮೊದಲಿಗೆ ಈ ಭೂಮಂಡಲದ ಮೂಲಪುರುಷ ಆದಿಜಾಂಬುವರ ಪಾದಗಳಿಗೆ ನಮಸ್ಕರಿಸುತ್ತಾ, ನಮಗೆ ಜೀವನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಮತ್ತು ನಮ್ಮ ಕರ್ನಾಟಕ ಮಾದಾರ ಮಾಸದ ವತಿಯಿಂದ ಇವತ್ತು ನಾವು ಪತ್ರಿಕಾ ಹೇಳಿಕೆ ನೀಡಲು ತಮ್ಮನ್ನೆಲ್ಲ ಆಹ್ವಾನ ಮಾಡ್ತೀನಿ. ತಮಗೆಲ್ಲರೂ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ, ನಾನು ಸ್ವಲ್ಪ ತಡವಾಗಿ ಬಂದೆ. ನಮ್ಮ ಹೊಸಕೋಟೆಯಲ್ಲಿ ನಾಳೆ ಬ್ರಹ್ಮರಥೋತ್ಸವ ಇದೆ. ಆ ಕಮಿಟಿಯ ನಾನು ಡೈರೆಕ್ಟ್ರು. ಎಲ್ಲ ಜವಾಬ್ದಾರಿಗಳಿದ್ದು ಸ್ವಲ್ಪ ತಡವಾಗಿ ಬಂದೆ. ದಯವಿಟ್ಟು ಎಲ್ಲರೂ ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಬೇಕು. ಮತ್ತು ಕರ್ನಾಟಕ ರಾಜ್ಯದಲ್ಲೇ ಹೋರಾಟಕ್ಕಾಗಿ, ಶಿಕ್ಷಣ ಸಂಘಟನೆ ಹೋರಾಟಕ್ಕಾಗಿ ಬಾಬಾ ಸಾಹೇಬ್ ರಾಜ್ಯದ ನಮ್ಮ ಪ್ರೊಫೆಸರ್ ಪಿ ಕೃಷ್ಣಪ್ಪನವರ 22ನೇ ಪುಣ್ಯಸ್ಮರಣೀಯ ಅವರನ್ನು ನೆನೆಸ್ಕೊಳ್ತಾ, ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಒಳ ಮೀಸಲಾತಿಗಾಗಿ ನಮ್ಮ ಸಮುದಾಯದ ಹಿರಿಯರು ಸುಮಾರು 30-40 ವರ್ಷಗಳಿಂದ ಸತತವಾಗಿ ಎಲ್ಲ ಥರ ತ್ಯಾಗ ಮಾಡಿಕೊಂಡು, ಹೋರಾಟಗಳು ಮಾಡಿಕೊಂಡು, ಪ್ರಾಣಗಳು ಕಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸುಮಾರು ಸತತವಾಗಿ ಇರ್ತಕ್ಕಂಥ ನಾವೆಲ್ಲ ಕರ್ನಾಟಕ ಮಾದಾರ ಮತ್ತು ಜಿಲ್ಲಾ ಕಮಿಟಿಗಳಾಗ್ಬೋದು, ತಾಲೂಕು ಕಮಿಟಿಯವರು ಸತತವಾಗಿ ನಾವು ಸಹ ಒಂದು 20-25 ವರ್ಷದಿಂದ ಎಲ್ಲ ಒಳ ಮೀಸಲಾತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಎಲ್ಲ ಪ್ರೊಟೆಸ್ಟ್ಗೆ ನಮ್ಮ ಬೆಂಗಳೂರು ಗ್ರಾಮಾಂತರದಿಂದ ದೊಡ್ಡಬಳ್ಳಾಪುರ ಆಗ್ಬೋದು, ನೆಲಮಂಗಲ ಆಗ್ಬೋದು, ದೇವನಹಳ್ಳಿ ಆಗ್ಬೋದು, ಹೊಸಕೋಟೆಯಿಂದ ತನು ಮನ ಧನ ಎಲ್ಲವನ್ನು ಅರ್ಪಿಸಿ ನಾವು ಸಹ ಎಲ್ಲ ಹೋರಾಟಗಳಲ್ಲಿ ಪಾಲ್ಗೊಂಡು ಈ ದಿನ ನಮ್ಮ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಅದನ್ನು ಒಂದು ಮಟ್ಟಕ್ಕೆ ತಂದು ನಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡಿರ್ತಾರೆ. ನಾವು ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತು ಈ ಒಳ ಮೀಸಲಾತಿ ಆಗಬೇಕಾದ್ರೆ ಅಷ್ಟು ಸಲೀಸಾಗಲಿಲ್ಲ. ನಮ್ಮ ಹಿಂದಿನ ಸರ್ಕಾರದಲ್ಲಿ ನಮ್ಮ ಇಚ್ಛಾಂಜನೇಯ ಸಾಹೇಬರು ಸರ್ಕಾರದಲ್ಲಿ ಸಚಿವರಾಗಿದ್ದಾಗಲೇ ಅವರು ತೊಡೆತಟ್ಟು ಗಲಾಟೆಗಳನ್ನು ಮಾಡಿದ್ರು. ತದನಂತರ ನಮ್ಮ ಆನೇಕಲ್ ನಾಯಕಸ್ವಾಮಿಯವರು ಕೇಂದ್ರ ಸಚಿವರಾಗಿದ್ದಂಥ ಸಮಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಆದೇಶವನ್ನು ಮಾಡಿಸ್ಕೊಂಡು ಬಂದಮೇಲೆ ಇಡೀ ದೇಶದಲ್ಲಿ ಅಲ್ಲಲ್ಲಿ ಒಳ ಮೀಸಲಾತಿ ಜಾರಿ ಆಯಿತು. ನಮ್ಮ ಕರ್ನಾಟಕದಲ್ಲಿ ಹಿಂಗೆ ಮೀನಾಮೇಷ ನಡೆಸ್ಕೊಂಡು 1 ವರ್ಷದಿಂದ ಬರ್ತಾನೆ ಇದ್ದರು. ನಮ್ಮ ಹಿರಿಯರಾದಂಥ KH ಮುನಿಯಪ್ಪ ಸಾಹೇಬರು ಕೇಂದ್ರದಿಂದ ನಮಗೆ ರಾಜ್ಯ ಸರ್ಕಾರದಲ್ಲಿ ಅವರು ಸಚಿವರಾದ ಮೇಲೆ ಅವ್ರ ಶ್ರಮವನ್ನು ನಾವು ಪ್ರತಿಯೊಬ್ಬರೂ ಸಹ, ಯಾಕಂದರೆ ಇವತ್ತು ನಮ್ಮ ಸಮುದಾಯಕ್ಕೆ ಅವರು ಹಿರಿಯರಾಗಿ ತಂದೆ ಸಮಾನದಲ್ಲಿ ನಿಂತ್ಕೊಂಡು ಇವತ್ತು ಸರ್ಕಾರದಲ್ಲಿ ಫೈಟ್ ಮಾಡಿ ಸುಮಾರು ಜನ ವಿರೋಧಿಗಳ ಹತ್ರ ಅವರು ಸರಳದ ಸಜ್ಜನಿಕೆಯಿಂದ ಇದನ್ನು ಗೆದ್ಕೊಂಡು ಇವತ್ತು ನಮಗೆ ಒಳ ಮೀಸಲಾತಿಯನ್ನು ಕೊಡ್ತಿರ್ತಾರೆ. ನಾವೆಲ್ಲರೂ ಸಹ ನಾವು ಹೃದಯಪೂರ್ವಕವಾಗಿ ನಮ್ಮ KH ಮುನಿಯಪ್ಪ ಸಾಹೇಬರಿಗೆ ನಾವು ಇಡೀ ಸಮಾಜ ಅವರಿಗೆ ಕರ್ನಾಟಕದಲ್ಲಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ 30-40 ವರ್ಷಗಳಿಂದ ಎಲ್ಲ ಸರ್ಕಾರಗಳು ಬರ್ತಾಯಿತ್ತು, ಹೋಗ್ತಾನೆ ಇತ್ತು. ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂತು ಹೋಯಿತು, BJP ಬಂತು ಹೋಯಿತು, JDS ಬಂತು ಹೋಯಿತು. ಸುಮ್ಮನೆ ಆಶ್ವಾಸನೆಗಳು ಕೊಟ್ಕೊಂಡು ನಮಗೆ ಚುನಾವಣೆ ಸಮಯದಲ್ಲಿ ನಮ್ಮ ಓಟಲ್ಲಿ ಕೊಡ್ಕೊತಾ ಇದ್ರು ಅಷ್ಟೇ. ಆದರೆ ಈ ಸರ್ಕಾರದಲ್ಲಿ ನಮ್ಮ KH ಮುನಿಯಪ್ಪನವರು ಮತ್ತು ನಮ್ಮ ತಿಮ್ಮಾಪುರವರು ಮತ್ತು ಈ ಸಹಕಾರ ಮಾಡಿದಂಥ ಎಲ್ಲ ನಮ್ಮ ರೈತ ಕಮ್ಯುನಿಟಿಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗ್ಬೋದು, ನಮ್ಮ ಪರಮೇಶ್ವರ್ಜಿ ಆಗ್ಬೋದು, ಮತ್ತು ಮಾದೇವಪುರ ಆಗ್ಬೋದು, ಪ್ರಿಯಾಂಕಾ ಖರ್ಗೆ ಅವರೆಲ್ಲರೂ ಸಹ ಇದಕ್ಕೆ ಸಹಕಾರ ಕೊಟ್ಟಿರ್ತಾರೆ. ಅವ್ರಿಗೆಲ್ರಿಗೂ ಸಹ ನಾವು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ. ಮುಂದಿನ ದಿನಗಳಲ್ಲಿ ನಮಗೆ ಈಗ ಉದ್ಯೋಗದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ತೆಲಂಗಾಣದಲ್ಲಿ ಕೊಟ್ಟಂಗೆ ರಾಜಕಾರಣದಲ್ಲೂ ಕೊಡಬೇಕು. ಪ್ರತಿಯೊಂದು ಆರ್ಥಿಕವಾಗಿ, ಸಾಮಾಜಿಕ ಎಲ್ಲದರಲ್ಲೂ ನಮಗೆ ಮೀಸಲಾತಿ ಸಿಗಬೇಕಂತೇಳಿ ಅದಕ್ಕಾಗಿಯೇ ನಮ್ಮ ಹಿರಿಯರಾದಂಥ KH ಮುನಿಯಪ್ಪನವರು ಮತ್ತು ನಮ್ಮ ನಾರಾಯಣಸ್ವಾಮಣ್ಣವರು, ನಮ್ಮ ಕಾರಜೋಳ ಸಾಹೇಬರು ಮತ್ತು ನಮ್ಮ ಆಂಜನೇಯ ಸಾಹೇಬರು, ನಮ್ಮ ತಿಮ್ಮರಾಯಪ್ಪನವರು, ಚಂದ್ರಪ್ಪ ಅವರೆಲ್ಲ ಸೇರಿಕೊಂಡು ಕರ್ನಾಟಕ ಮಾದಾರ ಸಂಘಟನೆ ಹಾಕಿದರೆ ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಬೃಹತ್ತಾಗಿ ಬೆಳೆದು ಯಾವುದೇ ಒಂದು ರಾಜಕೀಯವಾಗಿ ಆಗ್ಬೋದು, ಉದ್ಯೋಗದಲ್ಲಿ ಕೊಡಿಸೋದ್ರಲ್ಲಿ ಈ ಸಂಘಟನೆ ಚುನಾವಣೆಗಳಲ್ಲಾಗ್ಬೋದು, ಸೀಟ್ಗಳು ಕೊಡಿಸೋದ್ರೆ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇರ್ತಂತ ಹೇಳ್ತಾ, ಪ್ರತಿಯೊಬ್ಬರು ನಮ್ಮ ಸಮುದಾಯದವರು ಪ್ರತಿ ಮನೆಯಲ್ಲೂ ಸಹ ದಯವಿಟ್ಟು ಇದನ್ನು ಮೆಂಬರ್ಶಿಪ್ ಪಡ್ಕೋಬೇಕು. ಮೆಂಬರ್ಶಿಪ್ ಪಡ್ಕೊಂಡು ನಾವು ಈ ಸಂಘಟನೆ ಮೂಲಕ ಏನು ಬೇಕಾದರೂ ಪಡೆಯೋಕ್ಕೆ ನಾವು ಅರ್ಹರಾಗಿರುತ್ತೆ ಅಂತ ಹೇಳ್ತಾ, ಇವತ್ತು ನಮಗೆ ಒಳ ಮೀಸಲಾತಿ ಕೊಟ್ಟಂಥ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಡೆಪ್ಟಿ CMಗೆ ಮತ್ತು ಎಲ್ಲ ನಮ್ಮ ಸಹಕಾರ ಕೊಟ್ಟಂಥ ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ರಾಜ್ಯದ ಸರ್ವತೋಮುಖ ಬೆಳವಣಿಗೆಗಾಗಿ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ.